ಮೊಬೈಲ್ ಕೊಡು. ಇದು ತಗೋ ಅದ್ರ ಡಬ್ಬ. ಗೌಡ ಬರಕ ಕರ್ಕೊಂಡು ಬಾ ತಮಗೆ. ಹಿಡಿ ಗೌಡಿ ಹಿಂದ. ಏನಾಗಲ್ಲ ಅಂತ ಕೈ ಹಿಡಿ. ಈ ಕೈ ಹಿಡಿ, ಕೈ ಹಿಡಿ ನಿಂದ್ರು ಅದ ಗೋಡೆ ಹಿಡಿತಾನ ಮತ್ತೆ ಕುತ್ತಿ ಗೋಡೆ. ಒತ್ತು ಹಿಡಿ ಗೌಡು ತಮ್ಮಗ. ಸಾಲಿಗಂತೂ ಭಾಳ ಲೇಟ್ ಆಗೈತ್ರಿ ಇವತ್ತು. ಸಂತಿ ಬೇರೆ ಐತಲ್ರಿ, ಅದಕ್ಕೆ ಸಂತಿ ಮಾಡ್ಕೊಂಬರ್ಲಕ್ಕೆ ಹೊಂಟಿದ್ರು ಅವರು. ಆ ಕಡೆ ಕರ್ಕೊಂಡು ಹೋಗ್ಯಾರ ಸಾಲಿಗೆ. ನಾನು ಇನ್ನೂ ಒಂದಿಷ್ಟು ಅನ್ನ ಮಾಡಬೇಕು, ಮತ್ತಿಷ್ಟು ಬಟ್ಟೆ ಒಗಿಬೇಕ್ರಿ, ಒಂದಿಷ್ಟು ರೊಟ್ಟಿ ಮಾಡಬೇಕು. ಬಟ್ಟೆ ಅದ ಎಲ್ಲ ಕೆಲಸ ಅಂತ ಆಗ್ಯಾವ. ಇದಿಷ್ಟ ಗ್ಯಾಸ್ ಇಟ್ಟಿರೋ ಮಟ್ಟ ಎಲ್ಲ ಸ್ವಚ್ಛ ಮಾಡಬೇಕು. ಯಾಕೆಂದ್ರೆ ಒಂದಿಷ್ಟ ಇವತ್ತು ಅಡುಗೆ ಅಂತೂ ಇಲ್ಲೇ ಮಾಡಿದ್ದ. ಮಳೆ ಅಂತೂ ಭಾಳ ಹೊಂಟಿತ್ತದು ಇವತ್ತು. ಹಾಗಾಗಿ ಹೊರಗೆ ಜಾಸ್ತಿ ಮಾಡಿಲ್ಲ ನಾನು. ಇದಿಷ್ಟು ರೊಟ್ಟಿ ಇಷ್ಟೇ ಮಾಡಿದ್ದ, ಅದಕ್ಕೆ ಇದೆಲ್ಲ ಸ್ವಚ್ಛ ಮಾಡತ್ತೀನಿ. ಮಾಮ ಬಲಿ ಕಟ್ಟೋದು ಏನು? ಬಲಿ ಕಟ್ಕೋತ 10 ಮಿನಿಟ್ ಕಟ್ಕೋತ ಹೋಲಿ. ನಾನು ಕಟ್ತ ಬುತ್ತಿ. ಈ ಬಲಿ ಕಟ್ಟು ಮಾಮ. ಹೊಲಕ್ಕೆ ಹೊಂಟಿದ್ದೇವ್ರಿ. ಟೈಮ್ ಅಂತೂ ಎಷ್ಟಾಗ್ಯದ ಟೈಮ್ ನೋಡಿದ್ರೆ 1 2 ಎಲ್ಲಿದ್ರಿ 12:30 ಆಗ್ಯದ ಟೈಮ್ ಅಂತೂ. ಅವ್ರು ಇವತ್ತೊಂದು ಸ್ವಲ್ಪ ಅಫ್ಜಲ್ಪುರ್ ನಡೆದಾರ್ರಿ ಹತ್ತಿಗೆ ಖಾತಾ ತರ್ಲಕ್ಕ. ಲೈಟ್ ಬೇರೆ ಹೋಗ್ಯಾವ. ಅವ್ರು ಅಫ್ಜಲ್ಪುರ್ ಹೋದ್ರಂದ್ರೆ ಎತ್ತುಗಳಿಗೆ ನೀರ ಮೇವು ಮಾಡೋರು ಯಾರು ಇರಂಗಿಲ್ಲ ರೀ. ಅದಕ್ಕೆ ನಾನು ಹೊಂಟೀನಿ ರೀ ಹೊಲಕ್ಕೆ. ಬುತ್ತಿ ಕಟ್ಕೊಳಗತ್ತೀನಿ ರೀ. ಆಯ್ತು ನಿಂದು
ಸಿಮೆಂಟ್ ಬುತ್ತಿ ಕಡ್ಗೋತ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ರಿ? ನಾನು ಈಗ ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ರೀ. ಇಷ್ಟ ತನಕ ಅಂತೂ ನಿನ್ನಿಲಾಗ ಕಂಟಿನ್ಯೂ ಮಾಡಿದೆ ರೀ. ಹಾಗಾಗಿ ಇವತ್ತು ಎರಡೆರಡು ಸಲ ಹೊಲಕ್ಕೆ ಹೋಗೋ ವಿಡಿಯೋ ಬಂತು. ನಿನ್ನಿದು ಒಂದಿಷ್ಟು ವಿಡಿಯೋ ಉಳಿದಿತ್ತು ರೀ, ಅದಕ್ಕೆ ಇವತ್ತಿನ ಲಾಗ್ ಒಳಗೆ ಕಂಟಿನ್ಯೂ ಮಾಡ್ದೆ. ಈಗ ಲಾಗ್ ಅಂತೂ ಚಲ್ ಮಾಡೀನಿ ರೀ. ಟೈಮ್ ಅಂತೂ ಎಷ್ಟಂದ್ರೆ ಈಗ 6:30 ಆಗ್ಯದ ರೀ. ಇನ್ನು ಈಗ ಅವರು ಹೊಲಕ್ಕೆ ಹೊಂಟ್ರ. ಟೈಮ್ ಅಂತೂ 6 ಆಗ್ಯದ ರೀ. ನೀರು ಬಂದೀವಿ. ಇನ್ನು ಈಗ ನೀರಂತೂ ತುಂಬಿನಿ, ಆದ್ರೆ ಇನ್ನು ನೀರು ಕಾಸಬೇಕು, ಎಲ್ಲ ಕಸ ಬಂಡಿ ಹೊಡ್ಬೇಕು ರೀ. ಅವರು ಹೊಲಕ್ಕೆ ಹೋದರು. ನಮ್ಮ ಗೋಡು ಅಂತೂ ಇನ್ನೂ ಮನ್ಕೊಂಡೇನ್ರಿ. ನಾ ಕುರ್ಬೇಕಾರ ಒಂದು ಕಸ ಹೊಡೆದಿಲ್ಲ. ಇವತ್ತು ಹೊಲ್ದಾಗ ದಂಧಿ ಅಂತೂ ತೊಗರಿಗೆ ಎಣ್ಣೆ ಹೊಡಿಬೇಕು ರೀ. ಅಂದ್ರೆ ಹೂವಾಗಿ ಎಣ್ಣೆ ಅಲ್ರಿ, ಹುಲ್ಲಿಗೆ ತೊಗರಿನ ಎಣ್ಣೆ ಹೊಡಿಬೇಕು. ಅದಕ್ಕಾಗಿ ಬಡ ಬಡ ಇಷ್ಟಾಯ್ತು ಅಷ್ಟು ದೌಡ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇವತ್ತಂತೂ ಗಾಳಿ ಬಿಸಿಲು ಬಿದ್ದು ರೀ, ಮಾಡಂತೂ ಹೊಟ್ಟ ಇಲ್ಲ, ಬಿಸಿಲು ಬಿದ್ದುಬಿಟ್ಟದ. ಅದಕ್ಕಾಗಿ ದೌಡ್ ಹೋಗ್ಬೇಕು ಅಂದ್ಕೊಂಡೀನಿ. ಎಷ್ಟೊತ್ತು ತನಕ ಆಗ್ತದನ್ರಿ ಅಡಿಗೆ ಅಂತೂ. ಎಷ್ಟಾಯ್ತು ಅಷ್ಟು ಬಡ ಬಡ ಮಾಡ್ತೀನಿ ರೀ. ಟೈ ಅದಪ್ಪ ಅದ್ರಾಗ ನಿಂದಿಗೆ ಪ್ಯಾಂಟ್ ಅಲ್ಲಿ ನೋಡು. ಕೊಡ ಸಾಲಿ ಪ್ಯಾಂಟ್ ಇಲ್ಲ ಬಿಳಿದು ಅಲ್ಲಿ ಮಿಷನ್ ಮೇಲೆ ನೋಡು. ಇವತ್ತು ಆಯ್ತಾರ ಇತ್ತು, ಹಾಗಾಗಿ ಗೌಡು ಜಟ್ಟು ಅಂತೂ ದೌಡಾನಿ ಹೊಂಟಿದ್ರು ಸಾಯಲಿಗೆ. 7:30ಗೆ ಹೋಗ್ತಾರೆ ಅವರು. 8ಕ್ಕೆ ಚಲೋ ಆಗ್ತಾರೆ ಸಾಲಿ. ಅಂತೂ ಆಯ್ತಾರ ದಿನ ಅಂತೂ ಅರ್ಧ ಸಾಲಿ ಇದ್ದಿರ್ತದೆ ಅವ್ರದ್ದು. ಸೋಮವಾರ ಅಂತೂ ಫುಲ್ ಸುಟ್ಟಿ ಇದ್ದಿರ್ತದೆ. ಹಾಗಾಗಿ ಇವತ್ತು ಆಯ್ತಾರದ ಅಂತೇಳಿ ದೌಡಾನಿ ಎದ್ದಿದ್ದಾರೆ ಅವ್ರು ಭೀನು. ಎದ್ದು ಈಗ ಇಬ್ಬರು ಸಾಲಿಗಂತೂ ಹೊಂಟಾರ್ರಿ. ಮುತ್ತಿ ಅಂತೂ ಥಂಡಿ ಬಿಟ್ಟಿತ್ತಂತ್ರಿ. ಅದಕ್ಕೆ ನೀರಿಗೆ ಹಚ್ಚಿದ್ದು ನಾನು ಒಂದು ಸ್ವಲ್ಪ ಥಂಡಗದಂತ ಹೇಳ್ಕೇಸಿಂದ ಒಲೆ ಮುಂದೆ ಕುಂತಿದ್ರು ಕಾಸ್ಕೋತ. ಇಲ್ಲಿ ಅಂತೂ ಸಾಂಬಾರು ಪಾಣೆ ಕೊಡ್ಲಾಗತ್ತೀನಿ ರೀ. ಇದು ಅಂತೂ ಹುಂಚಿ ಪಲ್ಯ ಮತ್ತು ಪಾಲಕ್ ಪಲ್ಯ ಎರಡು ಮಿಕ್ಸ್ ಮಾಡಿ ಬೇಳೆ ಸಾರು ಮಾಡಾಕತ್ತಿದ್ರಿ. ಆದ್ರೆ ಇನ್ನು ರೊಟ್ಟಿ ಅಂತೂ ಮಾಡಬೇಕು. ಸಾಂಬಾರು ಪಾಣೆ ಹೊಡೆದಂತ ಆಯ್ತು ರೀ. ಒಂದು ಸ್ವಲ್ಪ ಮೊದ್ಲಿಗೆ ನಾನು ಬೇಳೆ ಕುದ್ಲಿಕ್ಕೆ ಹಾಕಿದ್ದೆ. ಯಾಕಂದ್ರೆ ಕುಕ್ಕರ್ದಾಗಾದ್ರೆ ದೌಡ್ ಕುದ್ಲಿಕ್ಕೆ ಹಾಕ್ಬೋದು. ನಮ್ಮ ಚೆನ್ನು ಅಂತೂ ತಲೆ ಇಕ್ಕಂತ ಹೇಳ್ಕೇಸಿಂದ ಜಗಳ ತೆಗೆದು ನಿಂತಾಳ್ರಿ. ಇವತ್ತಂತೂ ಸಾಲಿ ಸೂಟಿ ಅದಲ್ರಿ ಆಕಿಂದು. ಆದ್ರೂ ಇನ್ನೊಂದು ಸ್ವಲ್ಪ ನಿಂತು ಇಕ್ತೀನೋ ಅಂದ್ರೆ ಎಲ್ಲಿ ಕೆಳಗೆ ಮೊದಲು ಹಿಕ್ಕಲತ್ತಿದ್ದಳು. ಅದಕ್ಕೆ ಹಿಂದ್ಗಡೆ ಹಿಕ್ಕಿನ ನನ್ನ ನಿಂತಿದ್ದಳು. ಇದಿಷ್ಟು ಸಾಂಬಾರು ಪಾಣೆ ಹೊಡೆದ ಅಂದ್ರೆ ಕುಕ್ಕರ್ದಾಗ ಹಾಕಿದ್ರಂತೂ ದೌಡ್ ಬೇಳೆ ಕುದ್ದೇವಲ್ರಿ. ಹಾಗಾಗಿ ನಾನು ಎಲ್ಲ ಅಡುಗೆ ಮಾಡೋಕ್ಕಿಂತ ಮೊದಲಿಗೆ ನಾನು ಪಟ್ ಅಂತ ಹೇಳ್ಕೇಸಿಂದ ಆಚೆಗಡೆ ಒಲೆ ಮೇಲೆ ಬೇಳೆಗೆ ಹಾಕಿಬಿಡ್ತೀನಿ. ಈಚೆಗಡೆ ಅಂತೂ ಒಂದು ಸ್ವಲ್ಪ ಅನ್ನ ಅದು ಮಾಡತಕ್ಕ ಅಂತೂ ಬೇಳೆ ಅಂತೂ ಕುದಿರ್ತದೆ. ಅನ್ನ ಅಂತೂ ಮಾಡಿ ಇಟ್ಟೀನಿ ರೀ. ಬೇಳೆ ಕುದಿಬೇಕಾದ್ರೆ ಲೇಟ್ ಆಗ್ತಲ್ರಿ, ಹಾಗಾಗಿ ಆಚೆಗಡೆ ಒಲೆ ಮೇಲೆ ಹಾಕಿಟ್ಟಿದ್ದ. ಅವ್ರೂ ಹೊಲಕ್ಕೆ ಹೋಗಿ ಬಂದರಿನ ಈಗ. ನಮ್ಮ ಚೆನ್ನಮ್ಮಂತೂ ಹಿಕ್ ಅಂದಳ್ರಿ. ನನಗಂತೂ ಅಡುಗೆ ಮಾಡೋದ್ರಾಗ ಚೆನ್ನಗಂತೂ ತಲೆನೇ ಹಿಕ್ಕದಾಗಲಿಲ್ಲ. ಹಾಗಾಗಿ ಒಂದು ಕಿಲಿಪ್ ಹಚ್ಕೊಂಡು ಆಕಿನೇ ಹಿಕ್ಕೊಳಕತ್ತಿದಳ್ರಿ. ಅವರು ಗೌಡು ಜಟ್ಟು ಅಂತೂ ಬರ್ತಾರೆ. ಎಷ್ಟಕ್ಕಂದ್ರೆ ಬಾರಕ್ಕೆ ಬರ್ತಾರೆ ರೀ. ನನಗೂ ಇವತ್ತು ಟೈಮ್ ಎಷ್ಟಾಗ್ಯದಂದ್ರೆ ಈಗಂತೂ ಟೈಮ್ 10 ಹಲಗತ್ತಿದ್ರಿ. ನಾವು ಇವತ್ತು ಹೋಗ್ಬೇಕ್ರಿ ಹೊಲಕ್ಕೆ. ಹುಲ್ಲಿಗೆ ಎಣ್ಣೆ ಹೊಡೆದಿತ್ತು, ಅದು ತೊಗರ್ಯಾಗ ಹೊಡೆದಿತ್ತು ರೀ. ಯಾಕಂದ್ರೆ ಕಸ ತೆಗಿಬೇಕಾದ್ರೆ ಮಳೆ ಜೋರು ಹತ್ಬಿಟ್ಟಿತ್ತು. ಆದ್ರೂ ಇನ್ನೊಂದು ಸ್ವಲ್ಪ ಚವಳ ಇದ್ದಪ್ಲೇನೆ ಅವ ರೀ ನಮ್ಮ ಹೊಲಗಳು, ಹಸಿ ಭಾಳ ಅವ. ಹಾಗಾಗಿ ಬರೀ ಎಣ್ಣೆ ಹೊಡೆದು ಬಿಟ್ರೆ ಆಯ್ತು ಅಂತ ಹೇಳ್ಕೇಸಿಂದ ಅದಕ್ಕೆ ಇವತ್ತು ತೊಗರಿಗೆ ಎಣ್ಣೆ ಹೊಡ್ಲಿಕ್ಕೆ ಹೋಗ್ಬೇಕ್ರಿ ಹೊಲಕ್ಕೆ. ಇದಿಷ್ಟು ರೊಟ್ಟಿ ಅಂತೂ ಮಾಡೀನಿ ರೀ. ಇನ್ನೊಂದಿಷ್ಟು ರೊಟ್ಟಿ ಮಾಡಾಕತ್ತಿದ್ದೆ. ಒಂದು ಸ್ವಲ್ಪ ಇದ್ರದ್ದು
ಬೆಲ್ಲಣಿಗೆ ಮೇಲೆ ಮಾಡತ್ತಿದ್ರಿ. ಅದರ ಬೆಲ್ಲಣಿಗೆ ಅಂದ್ರೆ ಈ ರೊಟ್ಟಿ ಮಾಡೋ ಬೆಲ್ಲಣಿಲಿ ಅಲ್ರಿ, ಈ ಪೈಪ್ ಇರ್ತಲ್ರಿ, ಆ ಪೈಪ್ಲಿಂತೆ ಮಾಡತ್ತಿದ್ದೆ. ಯಾಕಂದ್ರೆ ಒಂದು ಸ್ವಲ್ಪ ತೆಳ್ಳಗೆ ಬೇಕಾಗಿದ್ದು ರೊಟ್ಟಿ, ಅದಕ್ಕೆ ಒಂದಿಷ್ಟು ಜಾಸ್ತಿ ರೊಟ್ಟಿ ಮಾಡ್ಕೇಸಿಂದ ತೆಳ್ಳಗೆ ಪೈಪಲ್ಲೇ ಮಾಡಿ ಇಡ್ಲಾಕತ್ತಿದ್ರಿ. ಒಂದು ಅರ್ಧದಷ್ಟೇ ಮಾಡೀನಿ ರೀ, ಇನ್ನೂ ಒಂದು 4-5 ರೊಟ್ಟಿ ಉಳ್ದಾವ. ಅದಿಷ್ಟು ಬಡ ಬಡ ಮಾಡಿಬಿಡ್ಬೇಕೀಗ. ಅನ್ನ ಪಲ್ಯ ಅಂತೂ ಎಲ್ಲ ಆಗ್ಯದ್ರಿ. ಇನ್ನು ಅದಿಷ್ಟು ರೊಟ್ಟಿ ಮಾಡ್ಕೇಸಿಂದ ಹಾಲು ಕಾಸ್ಬೇಕು ಅದಿಟ್ಟು ಆಯ್ತು. ಎಲ್ಲ ಕೆಲಸ ಅಂತೂ ಆಯ್ತು ಅಡುಗೆ ಮಾಡೋದು. ರೊಟ್ಟಿ ಅಂತೂ ಮಾಡೋದಾಗ್ಯದ್ರಿ. ಒಂದಿಷ್ಟು ಹಾಲು ಕಾಯ್ಲಿಕ್ಕೆ ಇಟ್ಟೀನಿ. ಅಡುಗೆ ಅಂತೂ ಎಲ್ಲ ಆಯ್ತು ರೀ. ಈಗ ಟೈಮ್ 8 ಆಗ್ಯದ, 9 ಆಗ್ಯದ, 2-3 ಆಗ್ಯದ, 2-3 ಆಗ್ಯದ ಈಗ. ಓ ಹೇಳ್ತಾ ಬರ್ನ ಇದು ಬೇಕತ್ತವನಿಗೆ ಯಾವಾಗೂ ಇದು ಬಾಣ ಇದು ಬಾಣ ಇಲ್ಲ ಇದು ಬಾಣ ಯಾರು ಮಾಡ್ಕೊಟ್ರದು? ಯಾರು ತಾಯಿರುತ್ತು ಬೇಕ್ ಬರ್ತಿ ಹೋಗ್ಬೋದು. ಬಾಗಿಲು ಮುಚ್ಚಲ್ಲಿ ಅಡಿಗೆ ಮನೆ ಬಾಗಿಲು ಮುಚ್ಚು. ಬಂದ್ ನಿಂದ್ರು ಒಂದು ನಿಮಿಷ. ಎಣ್ಣೆ ಹೊಡೆಯಲ್ಲ? ಹಣ ಬಂದಂದ್ರೆ ಹೇಳು, ನಿಂದ್ರು. ಹಣ ಬಂದಂದ್ರೆ ಹೇಳು, ಹೋಗ್ಬಿಡತ್ತೀವಿ ಆ ಕಡೆ. ಆ ಬಾರಿಗೆ ಕುರಿ ಮುಂದೆ ಹಾಕ್ಬೇಡ. ಗಾಡಿ ಮೇಲೆ ಕೊಡ್ಬೇಡ. ಹಣ್ಣು ಕೊಡ್ತೀನಿ ಬಂದು ಫೋನ್ ಹಾಕಿರಿ ಏನೋ.